ಈ ಎಕ್ಸ್ಪೋಸೆ ಮೂಲಕ ನಾವು ತಿಳಿಸ್ತಿರೋದಿಷ್ಟೇ. ನೀವು ಅನ್ಕೊಂಡಂಗೆ ಅಷ್ಟು ಸೇಫ್ ಏನಿಲ್ಲ ಈಗ ಪರಿಸ್ಥಿತಿ. ನಾವು ಎಚ್ಚರ ತಪ್ಪಿದ್ರೆ ಈಗ ಮತ್ತೆ ಎರಡನೇ ಅಲೆ ಅನಿವಾರ್ಯ. ಬಟ್ ಅದರ ಪ್ರಮಾಣ ಎಷ್ಟು ಅನ್ನೋದನ್ನ ನಾವು ನೀವು ನಿರ್ಧರಿಸಬೇಕಾಗಿದೆ. ಎಲ್ಲ ಸರ್ಕಾರದ ಮೇಲೆ ಬಿಟ್ಟರೆ ಕೆಲಸ ಆಗ್ತಾ ಇಲ್ಲ. ಯಾಕಂದರೆ ನಾವು ತೋರಿಸ್ದಂಗೆ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಎರ್ನಾಕುಲಮಿಂದ ಬೆಂಗಳೂರಿಗೆ ಬರ್ತಾರೆ, ಒಂದು ತಿಂಗಳಾಗಿದೆ ಅವ್ನು RT-PCR ಟೆಸ್ಟ್ ಮಾಡಿಸಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾಡಿದಂಥ ನಿರ್ಧಾರಗಳು, ರೂಪಿಸಿದಂಥ ನಿಯಮಗಳಿಗೆ ಎಲ್ಲಿತ್ತು ಬೆಲೆ? ಈಗ ಇನ್ನು ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಕಮ್ಮಿ ಅರ್ಧ ದೇಶದಲ್ಲಿ ಈ ರೀತಿಯ ನಿಯಮ ಇದೆ. ನಾನು ನಿಮಗೆ ತೋರಿಸ್ತೀನಿ ಒಂದು ಲಿಸ್ಟ್ ಮೂಲಕ. ಯಾವ ಯಾವ ರಾಜ್ಯಗಳಿಗೆ ನೀವು ಪ್ರವೇಶ ಪಡ್ಕೋಬೇಕು ಅಂದರೆ RT-PCR ಟೆಸ್ಟ್ ರಿಪೋರ್ಟ್ ಕಡ್ಡಾಯ. ಅದು ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಸಹಜವಾಗಿ ಪಾಸಿಟಿವ್ ಇದ್ದಲ್ಲಿ ನಿಮಗೆ ಪ್ರವಾಸ ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ರಾಜ್ಯಗಳಿಗೆ ನೀವು ಹೋಗಬೇಕು ಅಂದರೆ RT-PCR ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಅದನ್ನು ನಿಮ್ಮ ಪ್ರವಾಸದ ದಿನದಿಂದ 4 ದಿನ ಹಿಂದೆ ಆ ಅವಧಿಯಲ್ಲಿ ಈ ರಿಪೋರ್ಟ್ ಸಿಕ್ಕಿರಬೇಕು ನಿಮಗೆ. 96 hours ಬಿಫೋರ್ ಡೇಟ್ ಆಫ್ ಟ್ರಾವೆಲ್. ದೆಹಲಿ, ರಾಜಸ್ಥಾನ, ಒಡಿಶಾ, ಜಮ್ಮು ಕಾಶ್ಮೀರ, ತ್ರಿಪುರಾ, ಮೇಘಾಲಯ, ಉತ್ತರಾಖಂಡ್, ಪಶ್ಚಿಮ ಬಂಗಾಳ, ಕರ್ನಾಟಕ, ಮಿಜೋರಾಂ, ಅಂದರೆ ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಅರ್ಧ ದೇಶ. ಈ ಅರ್ಧ ದೇಶದ ಈ ರಾಜ್ಯಗಳು ನೀವು ಎಲ್ಲಿಗೆ ಹೋಗಬೇಕಂದ್ರೂ RT-PCR ಕಡ್ಡಾಯ ಇರುತ್ತೆ. ಇನ್ನು ಭಾರತದಲ್ಲಿ ಟಾಪ್ ರಾಜ್ಯಗಳು, ಕೋವಿಡ್ ಟಾಪ್ ರಾಜ್ಯಗಳು, ಈ ಹೆಗ್ಗಳಿಕೆ ಯಾವ ರಾಜ್ಯಕ್ಕೂ ಬೇಡ. ಬಟ್ ಇದೆ, ಮಾತಾಡಬೇಕಾದ್ರ ಬಗ್ಗೆ. ಕೋವಿಡ್ ಸೋಂಕಿತರ ಸಂಖ್ಯೆಯ ಅಥವಾ ಕೋವಿಡ್ ಪರಿಸ್ಥಿತಿಯ ಟಾಪ್ 6 ರಾಜ್ಯಗಳನ್ನ ನಾನು ನಿಮ್ಮ ಮುಂದೆ ಅಲ್ಲಿರುವಂಥ ಪ್ರಕರಣಗಳ ಸಂಖ್ಯೆಯ ಮೂಲಕ ಇಟ್ಟಿದ್ದೀನಿ. ಮಹಾರಾಷ್ಟ್ರ 72,530 ಸಕ್ರಿಯ ಪ್ರಕರಣಗಳು, ಆಕ್ಟಿವ್ ಕೇಸಸ್ ಈ ಒಂದು ಕ್ಷಣಕ್ಕೆ ಇರುವಂಥದ್ದು. ಕೇರಳದಲ್ಲಿ 50,514. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಉಷಪ್ಪ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯರಾಗೋದು ಬೇಡ. 5,638 ಇದೆ. ಅದರಲ್ಲಿ 50%ಕ್ಕೂ ಹೆಚ್ಚು ಬೆಂಗಳೂರಲ್ಲೇ ರಿಪೋರ್ಟ್ ಆಗಿರುವಂಥದ್ದು. ಬೆಂಗಳೂರು ಬಿಟ್ಟರೆ ತುಮಕೂರು, ಮೈಸೂರು, ಕಲಬುರಗಿ ಈ ಎಲ್ಲ ಜಿಲ್ಲೆಗಳು ಕರ್ನಾಟಕದಲ್ಲಿ ಟಾಪ್ 5 ಅಂತ ಆಗ್ಬೋದು. ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಇದ್ದಾರೆ, ಇಂಟರ್ನಲ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್. ಮೊದಲನೇದಾಗಿ ನಾವು ಅವ್ರಿಗೆ ಪ್ರಶ್ನೆ ಕೇಳಬೇಕು. ಡಾಕ್ಟರ್, ನಾನು ನಿಮಗೆ ಅವಕಾಶ ಇತ್ತೋ ಇಲ್ವೋ ಈ ಒಂದು ರಿಪೋರ್ಟನ್ನ ನಾವೇನು ಮಾಡಿದ್ದೀವಿ ಅದನ್ನು ನೋಡಲಿಕ್ಕೆ? ಜಸ್ಟ್ ನಿಮ್ಗೊಂದು ಬ್ರೀಫಲ್ಲಿ ಹೇಳ್ತೀನಿ. RT-PCR ಟೆಸ್ಟು ಕಡ್ಡಾಯ ಅಂತ ಮಾಡಿದ್ದಾರೆ, ಬಟ್ ಆ ಕಂಪಲ್ಷನನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಆರಾಮಾಗಿ ಕೇರಳದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಯಾವುದೇ ರಿಪೋರ್ಟ್ ಇಲ್ಲದೆ. ಇದರ ಡೇಂಜರ್ಗಳ ಬಗ್ಗೆ ಮೊದಲನೇದಾಗಿ ನೀವು ನಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಅಂತ. ಥ್ಯಾಂಕ್ ಯು ನಿಖಿಲ್ ಅವರೇ. ನಾನು ಶ್ವಾಸಕೋಶ ತಜ್ಞ, ಪಲ್ಮನಾಲಜಿಸ್ಟ್ ಆ್ಯಂಡ್ ಸ್ಲೀಪ್ ಮೆಡಿಸಿನ್ ಸ್ಪೆಷಲಿಸ್ಟ್. ಈಗ ಇದಕ್ಕೆ ಮುಂಚೆ ಒಂದು ಸಣ್ಣ ಪೀಠಿಕೆ ಹೇಳ್ತೀನಿ. ಹಲವಾರು ಪ್ರೆಸ್ ಪೀಪಲ್ ನನಗೆ ಮೊದಲಿಂದ ಕೇಳ್ತಾ ಇದ್ರು, ಯಾವಾಗ ಬರ್ಬೋದು ಸೆಕೆಂಡ್ ಅಲೆ ಅಂತ. ಬರದೇ ಇರಲಿ ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಬಟ್ ವಿದೇಶಗಳಲ್ಲಿ ಹೋಗೋ ಒಂದು ಲೆಕ್ಕಾಚಾರನ ನಾವು ದೃಷ್ಟಿಕೋನದಲ್ಲಿ ತಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿತ್ತು. ಏನು ಅಂದರೆ, ಪ್ರತಿರೋಧಕ ಆ್ಯಂಟಿಬಾಡಿ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೆ, ಮೇ ಬಿ ಅರೌಂಡ್ 3 months. ಆ ಟೈಮಲ್ಲಿ ಹ್ಯೂಮನ್ ಬಿಹೇವಿಯರ್, ಫಿಸಿಕಲ್ ಬಿಹೇವಿಯರ್ ಏನಾಗತ್ತೆ, ನಾವು ಕೋವಿಡಿಂದ ಗೆದ್ವಿ ಅನ್ನೋದು, ಅಥವಾ ಮಾಸ್ಕ್ ಇವಾಗ ಯಾಕೆ ಹಾಕೋಬೇಕು ಅನ್ನೋದು, ಅಥವಾ ಲಸಿಕೆ ಏನೇ ಒಂದು ಕಾರಣ ಇರ್ಬೋದು. ಬಟ್ ಇದನ್ನು ಮಾಸ್ಕ್ ಫೆಟೀಗ್ ಅಂತಾನೂ ಕರೀತಾರೆ. ಸೊ ಈ ಎಲ್ಲನೂ ಸೇರಿ ಬಹಳ ಬೇಗ ನಾವು ವಿಜೃಂಭಣೆಯಿಂದ ನಾವು ಬೇರೆ ದೇಶಗಳನ್ನ ನೋಡಿ ನಾವು ಎಲ್ಲೋ ಒಂದು ಕಡೆ ಎಡವಿದ್ದೀವಿ ಅಂತ ಅನ್ಸುತ್ತೆ. ಕೋವಿಡ್ ಗೆದ್ಬಿಟ್ವಿ ಅನ್ನೋದು. ಇವಾಗ ನಿಮ್ಮ ವಾರ್ತಾ ಇದ್ರ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು, ಕೋವಿಡ್ ಈ ಥರ ಮಹಾಮಾರಿ ಸೋಂಕಿಂದ ಗೆಲ್ಲಬೇಕಂದ್ರೆ ಕನಿಷ್ಠ ಪಕ್ಷ 2 ವರ್ಷ ಬೇಕಾಗತ್ತೆ. ಆ 2 ವರ್ಷದಲ್ಲಿ ಅರೌಂಡ್ 80% ಲಸಿಕೆ ಎಲ್ಲರೂ ತಗೊಂಡು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಈ ವೈರಸ್ ಯಾವುದೋ ಒಂದು ಕ್ಲಸ್ಟರ್ನಲ್ಲಿರೋದು ತಪ್ಪತ್ತೆ. ಇವಾಗ ನಾವು ನೋಡ್ತಾ ಇರೋದನ್ನ ಎಪಿಡಿಯಮಾಲಜಿಕಲಿ ಕ್ಲಸ್ಟರ್ ಬ್ರೇಕ್ಔಟ್ ಅಂತ ಹೇಳ್ತೀವಿ. ಆದರೆ ಈ ಕ್ಲಸ್ಟರ್ ಬ್ರೇಕ್ಔಟ್ ಬೇರೆ ಯಾವುದೋ ಒಂದು ಪ್ಲೇಗ್ ಅದು ಯಾವುದೋ ಆ ಥರದ್ದು ಮಹಾಮಾರಿ ಆಗಿದ್ದಿದ್ರೆ ಸ್ವಲ್ಪ ಟೈಮ್ ತೊಗೊಂಡಿರೋದು. ಇದು ಇವತ್ತು ಕ್ಲಸ್ಟರ್ ಇರುತ್ತೆ, ನಾಳೆ ಮತ್ತೆ 1000, 10,000 ಆ ಥರ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಯಾಕೆಂದರೆ ತುಂಬ ಸೋಂಕು ಜಾಸ್ತಿ ಇದರಲ್ಲಿ. ಸೊ ಒಂದು
ಸರ್ಕಾರ ಏನು ಮಾಡ್ಬೋದು ಅನ್ನೋದು ಈಗಾಗಲೇ ಚರ್ಚೆ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಆದರೆ ನಮ್ಮ ಜವಾಬ್ದಾರಿ, ಸಾಮಾಜಿಕ ಹೊಣೆಗಾರಿಕೆ ನಮ್ಮಲ್ಲಿ ಪ್ರತಿಯೊಬ್ಬರು ಆ್ಯಸ್ ಎ ಸಿಟಿಸನ್ ನಾವು ಏನು ಮಾಡಬೇಕು, ಆಮೇಲೆ ಸಂಘ ಸಂಸ್ಥೆಗಳು ಏನು ಮಾಡಬೇಕು. ಮೆಡಿಕಲ್ ದೃಷ್ಟಿಕೋನದಿಂದ, ವೈದ್ಯಕೀಯ ದೃಷ್ಟಿಕೋನದಿಂದ ನೋಡಿದ್ರೆ, ಈಗ ಮಣಿಪಾಲ್ ಆಸ್ಪತ್ರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಗೌರ್ಮೆಂಟದು ಇದನ್ನೇ ಗೈಡ್ಲೈನ್ ಪ್ರಕಾರ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲ ಪೇಷಂಟ್ನು ಸ್ಕ್ರೀನ್ ಮಾಡೇ ಮಾಡ್ತೀವಿ. ಬರೀ ಸ್ವಾಬ್ ಮಾಡೋದು ಒಂದೇ ಅಲ್ಲ. ಸೊ ಅವ್ರನ್ನ ನಾವು ಒಳಗಡೆ ಬರೋಕ್ಕೆ ಮುಂಚೆನೇ ಒಂದು ಸಣ್ಣ ಕ್ವಶನೇರ್ ಕೇಳ್ತೀವಿ. ಅದರಲ್ಲೇ ಒಂದು ಸ್ವಲ್ಪ ದೃಷ್ಟಿಕೋನ ತೋರಿಸುತ್ತೆ. ಆಮೇಲೆ ಈ ರಾಜ್ಯದಿಂದ ಬಂದಿದ್ದಾರೆ ಅಂತ ಗೊತ್ತಾದರೆ ಅವ್ರಿಗೆ ನೆನಪು ಮಾಡ್ತೀವಿ, ನೀವು ಸ್ವಾಬ್ ಮಾಡಿಸ್ಕೊಂಡು ಬರಬೇಕು, ಎಲ್ಲರೂ ಮಾಡಿಸ್ಕೊಳ್ಳಿ, ನಿಮಗೆ ಎಲ್ಲಿ ನಂಬಿಕೆ ಇದೆ ಅಲ್ಲಿ ಮಾಡಿಸ್ಕೊಂಡು ಬನ್ನಿ. ಸಪೋಸ್ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂದರೆ ಅವ್ರನ್ನ ಐಸೋಲೇಟ್ ಮಾಡಿ ಅವ್ರನ್ನ ಸ್ವಾಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಎಮರ್ಜೆನ್ಸಿ ಇರೋದ್ರಿಂದ ಅವರನ್ನು ಐಸೋಲೇಷನ್ ಪ್ರೊಸೀಜರ್ ಮುಖಾಂತರ ಒಳಗಡೆ ತಗೋತೀವಿ. ಇದೇ ಒಂದು ಡಿಸಿಪ್ಲಿನ್ನ ಪ್ರತಿಯೊಂದು ಸಂಘ ಸಂಸ್ಥೆಗಳು ಮಾಡ್ಕೋಬೇಕು. ಬರೀ ವೈದ್ಯಕೀಯದ್ದು ಒಂದೇ ಅಲ್ಲ, ಆಸ್ಪತ್ರೆಗಳು ಒಂದೇ ಅಲ್ಲ, ಸಾಮಾಜಿಕವಾಗಿ ಯಾವುದು ಗೌರ್ಮೆಂಟ್ ಆಫೀಸಸ್ ಇರ್ಬೋದು, ಪ್ರೈವೇಟ್ ಆರ್ಗನೈಸೇಷನ್ಸ್ ಇರ್ಬೋದು, ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಂತ ಕಡೆ ಮಾಡೋದು ಇಂಪಾರ್ಟೆಂಟ್. ಇದು ಸರ್ಕಾರಕ್ಕೂ ಹೆಲ್ಪ್ ಆಗತ್ತೆ. ರೈಟ್ ರೈಟ್ ಏನೇ ಮಾಡಿದ್ರು 100ಕ್ಕೆ ಅಟ್ಲೀಸ್ಟ್ 30 ಜನ 40 ಜನ ವಿತೌಟ್ RT-PCR ಮಾಡ್ಕೊಳ್ದೆ ಹೋಗೋಣ ಬಾಪ ಅಂತ ಹೋಗೋರು ಇರ್ತಾರೆ. ಅದನ್ನ ಆ ಸಂಖ್ಯೆನ ಕಮ್ಮಿ ಮಾಡೋದಕ್ಕೆ ಇದು ಒಂದು ದಾರಿ. ಆಂತರಿಕವಾಗಿ ಪ್ರೋಟೋಕಾಲ್ನ ಬಲಪಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅಪೀಲ್. ರೈಟ್ ಡಾಕ್ಟ್ರೇ, ಮಾತಾಡ್ತೀನಿ ನಿಮ್ಮ ಹತ್ರ. ಇನ್ನೊಂದಷ್ಟು ಪ್ರಶ್ನೆಗಳಿದೆ ಕೇಳೋದು. ಅಶೋಕ್ ಚಂದ್ರಗಿ ಅವರೇ, ಸ್ವಾಗತ ನಿಮಗೆ. ಅಶೋಕ್ ಚಂದ್ರಗಿ ಅವರು ಬೆಳಗಾವಿಯಿಂದ ಬರೋದ್ರಿಂದ ಬೆಳಗಾವಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ನಿಜವಾಗ್ಲೂ ಆ ಗಡಿ ಭಾಗದಲ್ಲಿ ಭದ್ರತೆ ವ್ಯವಸ್ಥೆ ಹೇಗಿದೆ, ತಪಾಸಣೆ ನಡೀತಿದ್ಯಾ, ಅಲ್ಲೇ ಟೆಸ್ಟಿಂಗ್ ನಡೀತಿದ್ಯಾ, ನೀವೇನು ನೋಡಿದ್ದೀರಿ ಅಶೋಕ್ ಚಂದ್ರಗಿ ಅವರೇ ನಿಮ್ಮ ಸುತ್ತಮುತ್ತ? ಕಳೆದ ಕೆಲವು ದಿನಗಳಲ್ಲಿ ಹೊಸ ನಿಯಮಗಳು ಬಂತು, ಅದರ ಪಾಲನೆ ಯಾವ ರೀತಿ ಆಗ್ತಿದೆ ನಿಮ್ಮ ಅಭಿಪ್ರಾಯದಲ್ಲಿ? ಈಗ ಮಹಾರಾಷ್ಟ್ರದಲ್ಲಿ ದಿನೇ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರೆಕ್ಟ್. ಮಹಾರಾಷ್ಟ್ರದ ಅಮರಾವತಿ ಮತ್ತು ಅಚಲಾಪುರ್ ಪಟ್ಟಣಗಳಲ್ಲಿ ಮಾರ್ಚ್ 7ರವರೆಗೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಈವರೆಗೂ ಅವೆರಡು ಪಟ್ಟಣ ಮಹಾರಾಷ್ಟ್ರದಲ್ಲಿ ನಿನ್ನೆ ಶನಿವಾರ ಒಂದೇ 8,333 ಕೇಸ್ ಬಂದಿದೆ ಒಂದೇ ದಿವಸ. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಕರ್ನಾಟಕಕ್ಕೆ ಪ್ರತಿದಿನ 8,623 ಶನಿವಾರ ಮಹಾರಾಷ್ಟ್ರದಲ್ಲಿ ಬಂದದ್ದು. ಹೆಚ್ಚಾಯ್ತಾ? ಈಗ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಪ್ರತಿ ದಿವಸ 500 ಬಸ್ಗಳು ಓಡಾಡ್ತವೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ. ಈಗ ಬೆಳಗಾವಿಯ ಪಶ್ಚಿಮ ಭಾಗಕ್ಕೆ ಏನು 15 ಕಿಲೋಮೀಟರ್ ದಾಟಿದರೆ ಮಹಾರಾಷ್ಟ್ರ ಬರುತ್ತೆ. ಅಲ್ಲಿ ಶಿನೋಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಶಿನೋಳಿ ಮೊದಲನೇ ಗ್ರಾಮ, ಅದು ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗುವುದು. ಅದು ಹಿಡ್ಕೊಂಡು ಈ ಮೋಟರೇಬಲ್ ಎಂಟ್ರಿ ಮತ್ತು ಕಾಲ್ನಡಿಗೆ ಬರೋದು, ಮೋಟರ್ ಸೈಕಲ್ ಬರೋದು, ಒಂದು 20 ಕಡೆಯಿಂದ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎಂಟ್ರಿ ಆಗ್ಬೋದು. ಆದರೆ ಮೇನ್ ಎಂಟ್ರಿಯಲ್ಲೇ ಎಷ್ಟು ಮಾಡಬೇಕು ಅಷ್ಟು ಬಂದೋಬಸ್ತಿ ಆಗಲಿ, ಚೆಕ್ಕಿಂಗ್ ಆಗಲಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ 1-4 ಮಂದಿ ಸಿಬ್ಬಂದಿ ಹಾಕಿದ್ದಾರೆ. ಸಹಸ್ರಾರು ಜನ ದಿವಸ ಬರ್ತಾ ಇದ್ದಾರೆ. ಕಳೆದ ಮಾರ್ಚ್ನಲ್ಲಿ ಫೆಬ್ರವರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ನಿರ್ಲಕ್ಷ್ಯ ಆಗಿ ಕೊನೆಗೆ ಮಾರ್ಚ್ 23ಕ್ಕೆ ಏನು ಲಾಕ್ಡೌನ್ ಅನೌನ್ಸ್ ಆಯಿತು, ಅದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆದರೂ ಆಶ್ಚರ್ಯ ಇಲ್ಲ. ಕಳೆದ ಜನವರಿ 2020 ಜನವರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುವಂಥ ಜನರನ್ನ ನಿಯಂತ್ರಿಸದೇ ಇರೋದಕ್ಕೇ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೋವಿಡ್ ಬಂತು. ಈಗ ದೇಶದ ಅರ್ಧ ಭಾಗದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುವ ಮುಂದೆ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗೋದ್ರಿಂದ, ಕೇರಳ ಹೆಚ್ಚಾಗೋದ್ರಿಂದ ಇಲ್ಲಿ ಕರ್ನಾಟಕಕ್ಕೆ ಬರುವ ಪ್ರಯಾಣಿಕರ ಮೇಲೆ ನಿಯಂತ್ರಣ ಇಲ್ಲ. ಅದು ಜನರಿಗೂ ಇಷ್ಟ ಬೇಕಾಗಿದೆ. ಅದು ರೋಗಿ ಬಯಸಿದ್ದು ಒಂದೇ, ವೈದ್ಯರು ಹೇಳೋದು ಒಂದೇ ಆಗಿದೆ. ಜನರಲ್ಲಿ ಹೋದ ವರ್ಷ ಇದ್ದಂಥ ಭಯ ಇಲ್ಲ, ಮಾಸ್ಕ್ ಹಾಕ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ತಪ್ಪು ಏನಂದರೆ, ರಾಜಕೀಯ ಪಕ್ಷಗಳಿಗಾಗಲಿ ಪಾದಯಾತ್ರೆಗಳಿಗಾಗಲಿ ಮುಕ್ತವಾಗಿ ಅನುಮತಿ ಕೊಡ್ತಾ ಇದ್ದಾರೆ. ಹೋದ ಸಲ ಏನಾಯ್ತು ಬೆಳಗಾವಿಯಲ್ಲಿ, ಅಮಿತ್ ಶಾ ಅವ್ರ ಫಂಕ್ಷನ್ಗೆ 2 ಲಕ್ಷ ಜನ ಸೇರಿದ್ರು. ಇಲ್ಲಿ ಅದಕ್ಕೆ ಯಾರು ಕೊಟ್ಟರು ಪರ್ಮಿಷನ್? ಇಲ್ಲಿ 2 ಲಕ್ಷ ಜನ. ಇವತ್ತಿನ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ಗಳಿಗೆ ಯಾರು ಕೇಳ್ತಾ ಇಲ್ಲ, ಮದುವೆ ಸಮಾರಂಭಗಳು ಯಾರು ಕೇಳ್ತಾ ಇಲ್ಲ. ಖಾಸಗಿಯವರಿಗೆ ಮಾತ್ರ ನಿರ್ಬಂಧ ಆಯ್ತು. ಸರ್ಕಾರದವ್ರು ಯಾಕೆ ಮಾಡ್ತಾ ಇದ್ದಾರೆ? ಅಮಿತ್ ಶಾ ಅವ್ರ ಮೀಟಿಂಗ್ ಯಾಕೆ ಕೊಟ್ಟರು?
ಮತ್ತೊಂದು ಪಾದಯಾತ್ರೆ ಕೊಟ್ಟರು ಜನ ಕೇಳ್ತಾ ಇದ್ದಾರೆ. ಅಂದರೆ ಜನರಿಗೂ ಅದ ಬೇಕು, ಸರ್ಕಾರ ನಿರ್ಲಕ್ಷ್ಯ ಮತ್ತು ಜನರ ನಿರ್ಲಕ್ಷ್ಯ ಎರಡೂ ಒಬ್ಬರು ತಪ್ಪಿಂದ ಕೂಡಿಬಿಟ್ಟಿದ್ದಾವೆ. ಇನ್ನೊಬ್ರು ಪುಷ್ಟಿಗೊಳ್ತಿದ್ದಾರೆ ಅಷ್ಟೇ. ಬರುವ ಮುಂಬರುವ ದಿನಗಳಲ್ಲಿ ಒಬ್ಬರು ಅಷ್ಟೇ ಇನ್ನೊಬ್ರು ಪುಷ್ಟಿಗೊಳಿಸ್ತಾ ಇದ್ದಾರೆ. ಈಗ ಸರ್ಕಾರ ಜನರಲ್ಲಿ ಭಯ ಇಲ್ಲವೇ ಇಲ್ಲ. ಸರಿ, ಅಶೋಕ್ ಚಂದ್ರಗಿ ಅವರೇ ಮಾತಾಡ್ತೀನಿ. ಯು ಟಿ ಖಾದರ್ ಅವ್ರಿಗೆ ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಸರ್, ನೀವು ಆರೋಗ್ಯ ಸಚಿವರಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ಈ ಪರಿಸ್ಥಿತಿಯಲ್ಲಿ ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶದಿಂದ ಬರುವಂಥ ಶಾಸಕರು ಮತ್ತು ಅಲ್ಲಿನ ನಾಗರಿಕರು, ನೀವು ನೋಡ್ತಿರೋಂಥ ಆತಂಕ ಅಥವಾ ನೀವು ನೋಡ್ತಿರೋಂಥ ಕೊರತೆಗಳು ಯಾವ ರೀತಿ ಇದ್ದಾವೆ ಖಾದರ್ ಸರ್? ಅಲ್ಲಿ ತಪಾಸಣೆ ನಡೀತಾ ಇದೆಯಾ? ಟೆಸ್ಟಿಂಗ್ ಆಗ್ತಾ ಇದೆಯಾ? ಬಾರ್ಡರ್ನಲ್ಲಿ ನಿಜವಾಗ್ಲೂ ಒಂದು ಬಿಗಿ ಭದ್ರತೆ ಇದೆಯಾ? ಹಲೋ 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 ಸರ್, ಕೇಳಿಸ್ತಾ ಇಲ್ವಾ? ಖಾದರ್ ಸರ್ ಕೇಳಿಸ್ತಿದ್ಯಾ? ಓಕೆ, ಎನಿವೆ, ಈಗ ನಾನು ಡಾಕ್ಟರ್ ಪ್ರದೀಪ್, ಈಗ ನಮ್ಮದು ಕೇಸ್ ಫೆಟಾಲಿಟಿ ರೇಟ್ CFR 1.3% ಇದೆ. ಪಾಸಿಟಿವಿಟಿ ರೇಟು ಕಳೆದ ಕೆಲವು ದಿನಗಳಿಂದ ಆ ಡೇಟಾ ನನಗೆ ಸಿಗಲಿಲ್ಲ, ಲಾಸ್ಟ್ ಫ್ಯೂ ಡೇಸ್ದು. 1 ಪಾಯಿಂಟಲ್ಲಿ ಟಾರ್ಗೆಟ್ ಇದ್ದಿದ್ದು CFRನ 1%ಗಿಂತ ಕಮ್ಮಿ ಇಡಬೇಕು ಅಂತ. ಬಟ್ ಇವಾಗ ನಾವು 1%ಗಿಂತ ಜಾಸ್ತಿ ಇದ್ದೀವಿ. ಅಂದರೆ ವಿ ಆರ್ ಇಂಚಿಂಗ್ ಟುವರ್ಡ್ಸ್ ಡೇಂಜರ್ ಅನ್ನೋ ಥರ. ಮತ್ತೆ ಇಲ್ಲಿ ನಂಬರ್ಸ್ ನೋಡಿದ್ರೆ ನೀವು ಕಳೆದ ಕೆಲವು ದಿನಗಳಿಂದ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಸೆಕೆಂಡ್ ವೇವಲ್ಲಿ ನಾವು ಇದ್ದೀವಿ ಅನ್ನೋ ಕನ್ಫರ್ಮೇಷನ್ ಸಿಗ್ತಾ ಇದೆಯಾ ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಕ್ವೆಶ್ಚನ್ ಆನ್ಸರ್ ಮಾಡಬೇಕಾದ್ರೆ ದ ಟ್ರೆಂಡ್ ದಟ್ ವಿ ಆರ್ ಅಬ್ಸರ್ವಿಂಗ್ ರೈಟ್ ನಾವು ಅದನ್ನು ನೋಡೋಕೆ ಹೋದರೆ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ಎ ಸೆಕೆಂಡ್ ವೇವ್ ಎಮರ್ಜಿಂಗ್ ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಇಂಡಿಕೇಶನ್ಸ್ನ ಇಟ್ಕೊಂಡು ನಾವು ಅದನ್ನು ಇತ್ತೀಚೆಗೆ ಇಮ್ಮಿಡಿಯೇಟಾಗಿ ಅದನ್ನು ಕ್ರಮಗಳು ತಗೊಂಡು ಕಾಯ್ದೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅವನ್ನು ಮಾಡ್ಕೊಂಡು ಹೋದರೆ ಈ ಪ್ರಾಬ್ಲಮ್ನ ನಾವು ಈಗಲೇ ಈ ಲೆವೆಲ್ಗೆ ಅದನ್ನು ಮಿನಿಮೈಸ್ ಮಾಡ್ಬೋದು, ಕನಿಷ್ಠ ಮಟ್ಟದಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಅಕಸ್ಮಾತ್ ಇದನ್ನ ದಾಟಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪೋನೆನ್ಷಿಯಲಿ ಮಲ್ಟಿಪ್ಲೈ. ಒಂದ್ಸತಿ ಆ ಲೆವೆಲ್ಗೆ ಹೋಗ್ಬಿಟ್ರೆ ನಾವು ಯಾವುದೇ ನಮ್ಮ ರಿಸೋರ್ಸಸ್ ಇದ್ರೂ ಅದು ಸಾಧ್ಯವಾಗಲ್ಲ, ಇದನ್ನ ಕಂಟ್ರೋಲ್ ಆಗೋದಕ್ಕೆ. ಕರೆಕ್ಟ್. ಯು ಟಿ ಖಾದರ್ ಅವ್ರಿಗೂ ನಾನು ಕೇಳ್ತೀನಿ. ಯು ಟಿ ಖಾದರ್ ಅವರು ಏರ್ಪೋರ್ಟ್ಗೆ ಹೊರಟಿದ್ದಾರೆ, ಹಾಗಾಗಿ ಧನ್ಯವಾದ. ಮೊದಲನೇದಾಗಿ ನಮ್ಮನ್ನ ಜಾಯಿನ್ ಮಾಡಿದ್ದೀರಿ ಖಾದರ್ ಸರ್. ನೀವು ಆ ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶ, ದಕ್ಷಿಣ ಕನ್ನಡ ಆ ಒಂದು ಏರಿಯಾಯಿಂದ ಬರುವಂಥವ್ರು, ಅಲ್ಲಿನ ಶಾಸಕರು, ಮಾಜಿ ಆರೋಗ್ಯ ಸಚಿವರು ಕೂಡ. ನಿಮಗೆ ತೃಪ್ತಿ ತಂದಿದೆಯಾ ಈ ಸರ್ಕಾರ ಮಾಡಿರುವಂಥ ವ್ಯವಸ್ಥೆ, ಬಂದೋಬಸ್ತು, ತಪಾಸಣೆ ನಡೆಸ್ತಿರುವಂಥ ಘಟಕಗಳು, ತಪಾಸಣೆ ನಡೆಸ್ತಿರುವಂಥ ಸಿಬ್ಬಂದಿ ವರ್ಗ, ಇದೆಲ್ಲ ನೀವು ನೋಡಿದ್ದೀರಾ ನಿಮ್ಮ ಸುತ್ತಮುತ್ತ? ನಿಮಗಿದು ತೃಪ್ತಿ ತಂದಿದೆಯಾ ಅನ್ನೋದೇ ಪ್ರಶ್ನೆ. ನಿಖಿಲ್ ಅವರೇ, ಈಗ ನಮ್ಗೆ ಕೊರೋನಾಗಿಂತಲೂ ಸಮಸ್ಯೆ ಗೌರ್ಮೆಂಟ್ ಸಮಸ್ಯೆ. ಯಾಕೆಂತ ಹೇಳಿದ್ರೆ ಈ ಗೌರ್ಮೆಂಟ್ ಅಲ್ಲಿ ಸ್ಪಷ್ಟವಾದ ಒಂದು ತೀರ್ಮಾನ, ಡಿಸಿಷನ್ ಅಂತ ಇಲ್ಲ, ಒಂದು ಕ್ಲಾರಿಟಿ ಆದ ಡಿಸಿಷನ್ ಮತ್ತು ಇಂಪ್ಲಿಮೆಂಟೇಷನ್ ಇಲ್ಲ. ಇವತ್ತು ಬೆಳಿಗ್ಗೆ ಒಂದು ಕೊಡ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ, ಸಂಜೆ ಒಂದು ಹೇಳ್ತಾರೆ. ಅದಕ್ಕಾಗಿ ಜನ ಇವರು ಯಾವ ಆದೇಶ ಮಾಡಿ ಕೂಡ ಫಾಲೋ ಮಾಡ್ತಾ ಇಲ್ಲ. ಇವತ್ತೇನು ಬಹಳ ಸ್ಪಷ್ಟ ಇದೆ, ಸೆಕೆಂಡ್ ವೇವ್ ಒಂದು ಹಂತದಲ್ಲಿ ಮತ್ತೆ ಬರ್ತದೆ ಎಂಬ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದೆ. ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಕೂಡ ಇವತ್ತು ರಿಪೋರ್ಟ್ ಕೊಟ್ಟಿದೆ. ಯಾಕೆ ಸರ್ಕಾರ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಂತ ರಿಪೋರ್ಟ್ ಅನ್ನು ಜನರಿಗೆ ಬಿಡುಗಡೆ ಮಾಡುವುದಿಲ್ಲ, ಪ್ರೆಸ್ನವರಿಗೆ ಅದನ್ನು ಹೇಳುವುದಿಲ್ಲ ಅಂತ ಸರ್ಕಾರ ಇವತ್ತು ಸ್ಪಷ್ಟಪಡಿಸಬೇಕು. ಇವತ್ತು ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿ ಕೂಡ ಇವರು ತಜ್ಞರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ವ್ಯಾಕ್ಸಿನ್ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟ ವರದಿಯನ್ನು ಇಂಪ್ಲಿಮೆಂಟ್ ಮಾಡದೆ ಅದನ್ನು ಮುಚ್ಚಿಟ್ಟುಕೊಂಡು ಬೇರೆಲ್ಲ ವಿಚಾರ ಇವತ್ತು ಮಾಡ್ತಾರೆ. ಇದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಕೇಳ್ತಾ ಇದ್ದೇನೆ. ಈ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನೇಮಕವಾದ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಏನು ತಜ್ಞರಿದ್ದಾರೆ, ಈ ಸೆಕೆಂಡ್ ವೇವ್ಗೆ ಸಂಬಂಧಪಟ್ಟಂತ ವರದಿ ಏನಿದೆ ಅದು ನಿಮ್ಮ ಪತ್ರಿಕೆ ಮೂಲಕ ಬಹಿರಂಗಗೊಳಿಸಿ ಜನರಿಗೆ ಇವತ್ತು ತಿಳಿಯ. ನಮಗೆ ಶಾಸಕರಿಗೆ ಹೇಗಾದರೂ ಕೂಡ ಹೇಳುವುದಿಲ್ಲ, ಮಾಧ್ಯಮಕ್ಕೆ ನಿಮ್ಗೆ ಅದನ್ನು ಕೊಟ್ಟು ಅದನ್ನು ಅವ್ರು ಚರ್ಚೆ ಮಾಡಲಿ. ಇವತ್ತು ಯಾಕೆ ಇದನ್ನು ಬಹುಶಃ ಒಂದು ಚರ್ಚೆಗೆ ಸೆಕೆಂಡ್ ವೇವ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ ಕಮಿಟಿ ಏನು ವರದಿ ಕೊಟ್ಟಿದ್ದಾರೆ, ಇದನ್ನು ಯಾಕೆ ಸರ್ವಪಕ್ಷ ಸಭೆ ಕರೆದು ಇನ್ನೂ ಕೂಡ ಚರ್ಚೆ ಆಗಲಿಲ್ಲ? ಸಭೆ ಎಲ್ಲ ಆದ ನಂತರ ರೋಗ ಸೆಕೆಂಡ್ ರೋಡ್ ಬಂದ ನಂತರ ಪ್ರಾಬ್ಲಮ್. ಇವತ್ತು ಕೇರಳದಲ್ಲಿ 67,000 ಇವತ್ತು ಕೇಸಸ್ ಇದೆ, ಮಹಾರಾಷ್ಟ್ರದಲ್ಲಿ 31,000 ಕೇಸಸ್ ಇದೆ. ಜನ ಸಮರ್ಪಕವಾಗಿ ಕೇರಳ, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಬಂದು ಹೋಗುವಂಥ ಸಂದರ್ಭ. ಇದನ್ನು ನಿಭಾಯಿಸಲಿಕ್ಕೆ ಮಾಡಿದಂಥ ಕ್ರಮಗಳೇನು? ಇವತ್ತು ವ್ಯಾಕ್ಸಿನೇಷನ್ ಜನಸಾಮಾನ್ಯರಿಗೆ ಇನ್ನೂ ಕೂಡ ಓಪನ್ ಆಗಿ ವ್ಯಾಕ್ಸಿನೇಷನ್ ಸಿಕ್ಕುವಂಥ ಪರಿಸ್ಥಿತಿ ಇಲ್ಲ.
ವಯಸ್ಸಾದವರಿಗೆ ವಲ್ನರಬಲ್ ಕೇಸಸ್ ಯಾವ ರೀತಿ ವ್ಯಾಕ್ಸಿನ್ ಫಾಸ್ಟ್ ಕೊಡ್ಬೋದು ಅಂತ ಹೇಳಿ ಪ್ರೈವೇಟ್ ಸೆಕ್ಟರ್ ಜೊತೆ ಕೂತ್ಕೊಂಡು ಯಾಕೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇಲ್ಲ? ಇದನ್ನೆಲ್ಲ ಸರ್ಕಾರ ಇವತ್ತು ಮಾಡದೆ ಬಹುಶಃ ಬೇರೆ ವಿಚಾರ ಮಾತಾಡ ಆಗ್ತದ? ಇವತ್ತು ಹೇಳ್ಬೋದು ಕೆಲವು ಜನ ಕೇಳಲಿಲ್ಲ, ಪಾದಯಾತ್ರೆ ಯಾವಾಗ ಮಾಡಿದ್ದಾರೆ ಎಲ್ಲವೂ ಕೂಡ ಸರ್ಕಾರ ಕೇಳ್ತಾ ಇದ್ರು. ಇವರಾಗಿ ಕೂತ್ಕೊಂಡು ದೀಪ ಬ್ಯಾಂಡ್ ನಮ್ಮ ತಮಟೆ ಬಟ್ಟುವಾಗ ಮೆರವಣಿಗೆ ಮಾಡಿಕೊಂಡು ತಮಟೆ ಬಟ್ಟಿ ಮತ್ತು ದೀಪ ಹಚ್ಚಿ ಮೆರವಣಿಗೆ ಮಾಡಿಕೊಂಡು ಬೊಬ್ಬೆ ಹಾಕಿಕೊಂಡು ಹೋದಾಗ ಇವರ ಬಿಜೆಪಿ ಎಂಪಿಗಳು ಮತ್ತು ಪ್ರತಿನಿಧಿಗಳು ಅಲ್ಲಿಗೆ ಜನರಿಗೆ ಅದು ವಿಶ್ವಾಸ ಹೋಗ್ತದೆ. ಸರ್ಕಾರದ ಮಂತ್ರಿಗಳೇ ಜಾತ್ರೆ ಹೋಗಿ ಮಾಡಿ ಕಾರ್ಯಕ್ರಮ ಮಾಡಿದಾಗ ಸಾವಿರ ಲಕ್ಷ ಸೇರಿಸಿಕೊಂಡು ಸಾಮಾನ್ಯ ಜನರನ್ನು ಕೈ ಬಿಡ್ತಾರೆ. ಸೊ ಸರ್ಕಾರ ಈಗ ತಕ್ಷಣ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಂತ ರಿಪೋರ್ಟ್ ಅನ್ನು ಬಹಿರಂಗಪಡಿಸಬೇಕು. ಅವ್ರು ಏನು ಕ್ರಮ ತೆಕ್ಕೊಳ್ತಾ ಹೇಳಿದ್ದಾರೆ ಅದ್ರಲ್ಲಿ ಎಷ್ಟು ನಾವು ತೆಕ್ಕೊಂಡಿದ್ದೇವೆ, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಜವಾಬ್ದಾರಿ. ಇಂಪ್ಲಿಮೆಂಟೇಷನ್ ಎನ್ಫೋರ್ಸ್ಮೆಂಟ್ ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್, ಅರ್ಬನ್ ಲೋಕಲ್ ಬಾಡಿ ಮುಖಾಂತರ ಕರೆಕ್ಟ್ ಅದಕ್ಕೊಂದು ಕ್ಲಾರಿಟಿ ಮುಖಾಂತರ ತರಬೇಕಾಗ್ತದೆ. ಮತ್ತು ಸರ್ಕಾರ ಕೂಡ ಎಲ್ಲ ವಿಚಾರ ತಜ್ಞರಿಗೆ ಕೂಡ ಹೇಳ್ತಾ ಇಲ್ಲ. ಸೊ ಸರ್ಕಾರ ಕ್ಲಾರಿಟಿಗೆ ಬರಬೇಕು. ಫಸ್ಟ್ಗೆ ಗವರ್ಮೆಂಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಅಂಡ್ ಗವರ್ಮೆಂಟ್ ಶುಡ್ ಹ್ಯಾವ್ ಅ ಕ್ಲಾರಿಟಿ ಮತ್ತು ಗವರ್ಮೆಂಟ್ ಶುಡ್ ಓಪನ್ ಮೈಂಡ್. ಇದು ಇಲ್ಲದಿದ್ರೆ ನೀವು ಎಷ್ಟೇ ಚರ್ಚೆ ಮಾಡಿದ್ರು ಕೂಡ ಮಾಧ್ಯಮದಲ್ಲಿ ಪೇಪರ್ಲಿ ಬರ್ತದೆ ಹೊರತು ಸರ್ಕಾರದ ಹೇಳಿಕೆಗಳು ಸಮರ್ಪಕವಾಗಿ ಕೊರೋನಾಕ್ಕೆ ಅರ್ಥ ಆಗ್ಲಿಕ್ಕೆ ಹೋಗುದಿಲ್ಲ. ಇಲ್ಲ, ಈಗ ನೀವು ಬರೋದೇನೆ ಆ ಗಡಿ ಪ್ರದೇಶದಿಂದ ಖಾದರ್ ಸರ್, ಅದಕ್ಕೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. 50,14 ಕೇಸ್ಗಳು ಇವತ್ತಿರುವಂಥದ್ದು ಕೇರಳದಲ್ಲಿ. ಮತ್ತೆ ಆ ಕಡೆಯಿಂದ ಈ ಕಡೆ ಪ್ರವಾಸ ಪ್ರತಿನಿತ್ಯ ಬರೋರ್ದು ಒಂಥರ ತೊಂದರೆ ಆದ್ರೆ ಕೇರಳದ ಇಂಟರ್ನಲ್ ಏರಿಯಾದ ಬರೋರ್ದು ಇನ್ನೊಂದು ತೊಂದರೆ. ನಿಖಿಲ್ ಅವರೇ ನೋಡಿ, ಗಡಿ ಪ್ರದೇಶ ಯಾವಾಗಲೂ ಕೂಡ ಅದು ಬುಕ್ಕಿನಲ್ಲಿ ಮತ್ತು ಪೇಪರ್ ಮತ್ತು ಮ್ಯಾಪ್ ನಲ್ಲಿ ಮಾತ್ರ, ಮತ್ತು ಕಲ್ಚರಲಿ ಇಕಾನಾಮಿಕಲಿ ಮತ್ತು ಸಂಬಂಧ ಎಲ್ಲ ಬಾರ್ಡರ್ ಏರಿಯಾಸದಲ್ಲಿ ಸದಾ ಅದು ಒಂದೇ ರೀತಿ ಇರ್ತದೆ. ಅದಕ್ಕೆ ಬಾರ್ಡರ್ ಏರಿಯಾದ 2 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, ಶಾಸಕ ಮಂತ್ರಿಗಳು ಕೂತ್ಕೊಂಡು ಸಭೆ ಆಗ್ಬೇಕು. ಆವಾಗ ಬಹುಶಃ ಸಮಸ್ಯೆ ಬಗೆಹರ್ತದೆ. ನಾವು ಇಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ರೆ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳದಿದ್ರೆ ನಾಳೆ ಅವರೊಂದು ಕೂತ್ಕೊಳ್ಳಿ ಆದೇಶ ಮಾಡೋದು ನಮ್ಮ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ವೈಫಲ್ಯತೆಯ ನೋವನ್ನು ಜನರ ತಲೆಗೆ ಯಾಕೆ ಕಟ್ಟಬೇಕು? ನಾವು ಜನರಿಗೆ ಯಾಕೆ ತೊಂದರೆ ಕೊಡಬೇಕು? ರೈಟ್ ಉಂಟ್ರ. ಆದ ಕಾರಣ ಸರ್ಕಾರ ಬರ ಕ್ಲಾರಿಟಿ ಮತ್ತು ಇದರ ಇಂಪ್ಲಿಮೆಂಟೇಷನ್ ಹೇಗೆ ಬಾರ್ಡರ್ ಏರಿಯಾದಲ್ಲಿ ಮಾಡಬೇಕು ಮತ್ತು ಎಲ್ಲ ರಾಜ್ಯದ ಕೋಆರ್ಡಿನೇಷನ್ ಕೂಡ ನಮ್ಮಲ್ಲಿ ಇರಬೇಕು. ರೈಟ್. ಈಗ ಮುಂದಿನ ದಿನಗಳಲ್ಲಿ ನೀವೇನ್ ಮಾಡೋರಿದ್ದೀರಾ ಖಾದರ್ ಅವರೇ? ನೀವೇನಾದ್ರು ಸರ್ಕಾರಕ್ಕೆ ಪತ್ರ ಬರೀತೀರಾ? ಯಾಕಂದ್ರೆ ನಿಮ್ಮ ಪ್ರದೇಶಕ್ಕೂ ನೀವು ರೆಪ್ರೆಸೆಂಟ್ ಮಾಡುವಂತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಆಪತ್ತಿದೆಯಲ್ಲ. ನನ್ನ ಬಾರ್ಡರ್ ಏರಿಯಾ, ನಾನು ಈಗಲೇ ಉಸ್ತುವಾರಿ ಸಚಿವರು MP ಮತ್ತು ನಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ. ಗಡು ಪ್ರದೇಶದ 2 ಜಿಲ್ಲಾಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂತ್ಕೊಂಡು ಇವತ್ತು ಚರ್ಚೆ ಅದು ಮಾಡಬೇಕು. ಆ ಸಮಸ್ಯೆಗೆ ಪರಿಹಾರ ಕಾಣಬೇಕಂತ ನಾನು ಮೊನ್ನೆ ಹೇಳಿದ್ದೇನೆ. ಏಕ್ದಮ್ ಒಂದು ಡಿಸಿಷನ್ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಸಜೆಷನ್ ಕೊಡ್ಬೋದು. ಅಪೋಸಿಷನ್ ಎಸ್ ಅ ಸೇ, ಗವರ್ಮೆಂಟ್ ಎಸ್ ಅ ವೇ. ಗವರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಜವಾಬ್ದಾರಿ ಸರ್ಕಾರದು. ವೆಲ್ ಸೆಡ್ ಖಾದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಏರ್ಪೋರ್ಟ್ ತಲುಪಿದ್ದೀರಿ ಅನ್ಸುತ್ತೆ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಸರ್. ರೈಟ್. ಈಗ ಆ ಥರ ಏನಾದ್ರು ಆದರೆ ನಿಮಗೆ ಸಹಾಯ ಆಗ್ಬೋದಾ ಪೊಲೀಸವ್ರಿಗೆ? ಅಲ್ಲಿನ DC-ಗಳು, ಅಲ್ಲಿನ ಜನಪ್ರತಿನಿಧಿಗಳೆಲ್ಲ ಕೂತು ಸಭೆಗೆ ನಡೆಸಿದ್ರೆ ಪೊಲೀಸವ್ರಿಗೆ ಒಂಚೂರು ನಿರಾಳವಾಗಿ ಕೆಲಸ ಆಗ್ಬೋದಾ ಅಂತ ಉಮೇಶ್ ಅವರೇ? ಪೊಲೀಸರಿಗೆ ನಿಗದಿತವಾಗಿ ಸರಿಯಾದಂಥ ಆದೇಶಗಳು ಬರಬೇಕು ಸರ್. ಯಾವುದು ಅಂದರೆ ಎಲ್ಲಿಂದ ನಾವೇ ಹೋಗಿ ನಿಂತ್ಕೊಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ಯಾರು ಬರಬೇಡಿ ಅಂತ ಹೇಳಿ ಮಾಡೋಕ್ಕಾಗೋದಿಲ್ಲ. ಅಂದರೆ ದೆರ್ ಆರ್ ಸ್ಟೇಜಸ್ ಆಫ್ ರೆಸ್ಟ್ರೈನಿಂಗ್ ದಿ ಪೀಪಲ್. ಅಂದರೆ ಕಾಲಕ್ಕೆ ಆದೇಶಗಳು ಬರ್ತಾ ಇರ್ತವೆ. ಇಲ್ಲ ನಿಲ್ಲಿಸ್ಬಿಡಿ, ಟೋಟಲ್ ಬಂದ್ ಮಾಡಿಬಿಡಿ, RT-PCR ಏನು ರಿಪೋರ್ಟ್ಗಳು ಬರ್ತದೋ ಅದನ್ನು ತೊಗೊಂಡೇ ನೀವು ಒಳಗಡೆಗೆ ಬಿಡಿ, ಈ ಥರದ್ದೆಲ್ಲ ಮೇಲ್ಮಟ್ಟದಿಂದ ಬರ್ತಾ ಇರ್ತವೆ. ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಈಗಾಗಲೇ ಹಲವಾರು ನಮ್ಮವರೆಲ್ಲ ಹಿರಿಯ ಅಧಿಕಾರಿಗಳ ಸಭೆಗಳು ನಡೆಸ್ತಾ ಇರ್ತಾರೆ, ಯಾರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗಳ ಜೊತೆ. ಅದರದ್ದು ಆದೇಶಗಳು ಹೇಗೆ ಅದು ಫ್ಲೋ ಆಗ್ತಾವೋ ಅದ್ರ ಪ್ರಕಾರನೇ ಬಾರ್ಡರ್ಗಳಲ್ಲಿ ಕೆಲಸ ಮಾಡ್ತೀವಿ. ಬಟ್ ಬಂದ್ ಮಾಡಿ ಅಂದರೆ ಬಂದ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಬಂದ್ ಮಾಡೋದ್ರಲ್ಲಿ ಏನು ಪೊಲೀಸ್ ಸಮಸ್ಯೆ ಇಲ್ಲ, ಒಂಚೂರು ಸಮಸ್ಯೆ ಇಲ್ಲ. ನೀವು ಜನರಿಗೆ ಸ್ಪಂದಿಸಬೇಕು, ಅವ್ರದ್ದು ಜೀವನ ನಡಿಬೇಕಲ್ಲ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇಲ್ಲ. ಯಾಕೆಂದ್ರೆ ಈಗಾಗಲೇ ಭಾಳ ಅನುಭವ ಸಾಗೋಗ್ಬಿಟ್ಟಿದೆ ಪಾಪ. ಅವರು ಭಾಳ ಕಷ್ಟದಲ್ಲಿ ಸಿಗಾಕೊಂಡಿದ್ದು ಈಗ ಈಚೆ ಬರ್ತಾ ಇರುವಂಥ ಪರಿಸ್ಥಿತಿಲಿ ಮತ್ತೆ ಹೋದಾಗ ಏನಾಗುತ್ತೆ, ವೈಬ್ರೆಂಟ್ ಶುರು ಆಗುತ್ತೆ ಜನಗಳ ಮಧ್ಯೆ. ಆಮೇಲೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಸ್ಟಾರ್ಟ್ ಮಾಡ್ತಾರೆ. ಮಾಡಲಿ, ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ನಾವು ಮಾಡಲೇಬೇಕಾಗುತ್ತಲ್ಲ, ಇದನ್ನು ತಡೆಗಟ್ಟಬೇಕು ಅಂದರೆ. ಬಟ್ ವಿ ಆರ್ ರೆಡಿ ಟು ಡೂ ಸರ್. ಓಕೆ, ಈಗ ನೆಕ್ಸ್ಟ್ 1 ಗಂಟೆಗಳ ಕಾಲ ನಾವು ಚರ್ಚೆ ಮಾಡುವಂಥ ವಿಷಯಗಳು, ಬೆಂಗಳೂರಿನಲ್ಲಿ ಎಷ್ಟು ಕಂಟೈನ್ಮೆಂಟ್ ಝೋನ್ ಇದೆ, ಕಂಟೈನ್ಮೆಂಟ್ ಝೋನ್ ಆಗಬೇಕು ಅಂದರೆ ಯಾವ ರೀತಿಯ ಪರಿಸ್ಥಿತಿ ಅಲ್ಲಿ ಇದ್ದಲ್ಲಿ ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡ್ತಾರೆ. ಕಳೆದ 4-5 ದಿನಗಳಲ್ಲಿ ಭಾರತದ ಸಂಖ್ಯೆ ಯಾವ ರೀತಿ ಬೆಳವಣಿಗೆ ಆಗಿದೆ ಕೊರೋನಾ ಸೋಂಕಿತರ ಸಂಬಂಧಿತ,
ಅದೇ ರೀತಿ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕಳೆದ 4-5 ದಿನದ ಸಂಖ್ಯಾ ಆ ಒಂದು ನಂಬರ್ ಗೇಮ್ ಯಾವ ರೀತಿ ಇದೆ, ಕೋವಿಡ್ ನಂಬರ್ ಗೇಮು, ಅದನ್ನೆಲ್ಲ ಗಮನಿಸೋಣ. ಇನ್ನು ಎರಡನೇ ಅಲೆ ಅಂದರೆ ಏನಪ್ಪ? ಇಳಿಕೆ ಆಗಿತ್ತು ಅಂದರೆ ಅಲೆ ಅಂದರೆ ಮೇಲೋಗಿ ಕೆಳಗೆ ಬರೋದು ಮತ್ತು ಮೇಲೆ ಹೋಗೋದು, ಅದೇ ತಾನೇ ಅಲೆ. ಈಗ ಮೇಲೆ ಹೋಗಿತ್ತು, ಕೆಳಗೆ ಬಂತು, ಈಗ ಮತ್ತೆ ಮೇಲೆ ಹೋಗ್ತಿದೆ. ಇದನ್ನೇ ನಾವು ಎರಡನೇ ಅಲೆ ಅನ್ನೋದು. ಕರೆಕ್ಟ್ ಇದೀನಾ ಸರ್? ಕರೆಕ್ಟ್ ಇದೀನಾ? ಡೆಫಿನಿಷನ್ ಅಂತೂ ಸಿಂಪಲ್ ಇದೆ ಅಲ್ವಾ, ಸಾರ್ವಜನಿಕರು ಅರ್ಥ ಆಗೋದು ಇದೇನೆ. ಅಲೆ ಅಂದರೆ ಮೇಲೆ ಹೋಗೋದು, ಕೆಳಗೆ ಬರೋದು, ಮತ್ತೆ ಮೇಲೆ ಹೋಗೋದೆ. ಎಷ್ಟು ಮೇಲೆ ಹೋಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದು ನಾವು. ಕಳೆದ ಕೆಲವು ದಿನಗಳು ಯಾವ ರೀತಿ ಏರುಪೇರಾಗಿದೆ ಅಥವಾ ಬರೀ ಏರೇ ಆಗಿದೆ, ಪೇರ್ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ಪಟ್ಟಿ ಇದೆ ನನ್ನ ಹತ್ರ. ಕಳೆದ 4 ದಿನಗಳ ಸಂಖ್ಯೆ ಯಾವ ರೀತಿ ಇದೆ? ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ 24 4,106 ಜನ ಇದ್ರು, 25 3,677, 3, 6, 7, 1 ಫೆಬ್ರವರಿ 26ಕ್ಕೆ, ಫೆಬ್ರವರಿ 27ಕ್ಕೆ 3,792. ಅಂದರೆ ಸರಾಸರಿ 3,500ಕ್ಕಿಂತ ಹೆಚ್ಚೇ ಇರುವಂಥ ಕೇರಳ ರಾಜ್ಯ. ಇದು ಲಾಸ್ಟ್ 4 ದಿವಸದ್ದು. ಇನ್ನು ಮಹಾರಾಷ್ಟ್ರ ತಗೊಂಡ್ರೆ 8,807, 24ನೇ ತಾರೀಕು ಫೆಬ್ರವರಿ, 27ನೇ ತಾರೀಕು ನೋಡಿದ್ರೆ ನೀವು 8,623. ಅಂಜಿಕೆಯ ವಿಷಯ ಅಂದರೆ ಸರಾಸರಿ ಇಲ್ಲಿ 8,000ಕ್ಕೂ ಜಾಸ್ತಿ ಮೇಂಟೈನ್ ಆಗ್ತಿದೆ ಆವ್ರೇಜ್. ಅದು ನಿಜವಾಗ್ಲೂ ಆತಂಕಕಾರಿ ವಿಷಯ. ಡಾಕ್ಟರ್ ಸತ್ಯನಾರಾಯಣ ಅವರೇ, ಕರ್ನಾಟಕದ ಒಂದು ಕ್ವಿಕ್ ಲುಕ್ಕು. ಕರ್ನಾಟಕದಲ್ಲಿ ಕಳೆದ ದಿನಗಳು ಈ ರೀತಿ ಇದೆ. 22 317 ಶುರು ಆಗಿದ್ದು, 27ಕ್ಕೆ 523. ಒಂದು ಸ್ಟಡಿ ಗತಿಯಲ್ಲಿ ಏರಿಕೆ ಅಂತೂ ಆಗ್ತಾ ಇದೆ. ಭಾಳ ಅಂದರೆ ನಾವು ಶಾಕ್ ಆಗುವಂಥ, ಗಾಬರಿ ಬೀಳುವಂಥ ಏರಿಕೆ ಅಲ್ಲ. ಬಟ್ ಈಗ ನಾವು ಗಾಬರಿ ಬಿದ್ದರೆ ಮುಂದಿನ ದಿನಗಳಲ್ಲಿ ಅದು ಉಪಯೋಗ ಆಗುತ್ತೆ ಅಂತ ಏರಿಕೆ ಅಂತೂ ಇದೆ. ಡಾಕ್ಟರ್ ಸತ್ಯನಾರಾಯಣ ಅವರೇ, ನಾನು ನಿಮಗೆ ಈ 2 ನಂಬರ್ಗಳನ್ನ ಹೇಳಿ ತಿಳಿಸಿದೆ, ನಿಮಗೆ ಕೇಳಿಸಿರ್ಬೋದು. ಕೇರಳದಲ್ಲಿ 3,700+ ಆವ್ರೇಜ್ ಮೇಂಟೈನ್ ಆಗ್ತಿದ್ರೆ, ಮಹಾರಾಷ್ಟ್ರದಲ್ಲಿ 8,000+. ಕರ್ನಾಟಕದಲ್ಲಿ ಒಂದು ಸಣ್ಣ ಏರಿಕೆ, ಬಟ್ ಅದು ಸತತವಾಗಿ ಆಗ್ತಿರುವಂಥದ್ದು ಕಳೆದ 2-3 ದಿನಗಳಿಂದ. ಇದನ್ನೆಲ್ಲ ಗಮನಿಸಿದಾಗ ಮತ್ತೊಮ್ಮೆ ನಾನು ನಿಮಗೆ ಕೇಳಬೇಕು, ಪರಿಸ್ಥಿತಿನ ನಿಮ್ಮ ಒಂದು ಅನಾಲಿಸಿಸಲ್ಲಿ ಏನು ಹೇಳ್ತೀರಿ? ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಬರೀ ಸಂಖ್ಯೆ ಅಂಶಗಳನ್ನ ನೋಡ್ತಾ ಇದ್ದರೆ ಬೇರೆ ಅರ್ಥ. ಆದರೆ ಸ್ಟ್ಯಾಟಿಸ್ಟಿಕಲಿ ನೋಡಿದಾಗ ಇದರಲ್ಲಿ ಬೇಸಿಕ್ ರೀಪ್ರೊಡಕ್ಷನ್ ನಂಬರ್ ಅಂತ ಕರಿತೀವಿ, R0 ಅಂತ ಕರಿತೀವಿ. ಅಂದರೆ ಒಬ್ಬ ಸೋಂಕು ತಗುಲಿದಂಥ ವ್ಯಕ್ತಿಯಿಂದ ಆತ ಒಂದು ಆಸ್ಪತ್ರೆಗೆ ಸೇರಿಕೊಳ್ಳೋದು ಅಥವಾ ವೈದ್ಯರ ಸ್ಪಂದನೆ ಆಗೋ ತನಕ ಮಿನಿಮಮ್ ಎಷ್ಟು ಜನಕ್ಕೆ ಇನ್ಫೆಕ್ಟ್ ಮಾಡಬಹುದು ಅನ್ನೋದು ಇಂಪಾರ್ಟೆಂಟ್. ಅದು ಈಗ R0 ಲೆಸ್ ದ್ಯಾನ್ 2 ಅಥವಾ ಲೆಸ್ ದ್ಯಾನ್ 1.5 ಅಂದರೆ ಕನಿಷ್ಠ ಪಕ್ಷ ಒಬ್ಬರಿಗೆ ಸೋಂಕು ತಗಲಿದ್ರೆ ಥಿಯರಿಟಿಕಲಿ 408 ಜನಕ್ಕೆ ಅವರು ಕಾಯಿಲೆನ ಕೊಡಬಲ್ಲರು, ಹರಡಬಹುದು. ಇದನ್ನ ನಾವು ನೆನ್ಪಿಟ್ಕೊಂಡಾಗ ಏನಾಗತ್ತೆ, ಇದು ಕ್ಲಸ್ಟರ್ ಬ್ರೇಕ್ಔಟಾ, ಇದು ಸೆಕೆಂಡ್ ವೇವ್ ಅನ್ನೋದು ಥಿಯರಿಟಿಕಲ್ ಕ್ವಶನ್ ಆಗೋಗುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಎಚ್ಚೆತ್ಕೊಳ್ಳೋಂಥ ಒಂದು ಪರಿಸ್ಥಿತಿ. ಎರಡನೇ ಅಲೆ ಇದೇ ಅಲೆ ಆಗಿರ್ಬೋದು, ಅಥವಾ ಇದು ಒಂದು ಇಂಡಿಕೇಶನ್ ಕೊಡ್ತಾ ಇರ್ಬೋದು, ಅಥವಾ ಕ್ಲಸ್ಟರ್ ಬ್ರೇಕ್ಔಟ್ ಇರ್ಬೋದು. ಆದರೆ ಇಮ್ಮಿಡಿಯೇಟಾಗಿ 10 ಹಲವು ವಿಚಾರಗಳನ್ನ ಮಾಡಬೇಕಾಗತ್ತೆ. ಒಂದು, ಝೋನಲ್ ರಿಸ್ಟ್ರಿಕ್ಷನ್. ಯಾವ ಝೋನಲ್ಲಿ ಪಾಸಿಟಿವ್ ಬರ್ತಾ ಇದೆ ಆ ಝೋನಲ್ಲಿ ರಿಸ್ಟ್ರಿಕ್ಷನ್ ಮಾಡಬೇಕಾಗತ್ತೆ, ಅದಕ್ಕೊಂದು ಬಫರ್ ಝೋನ್ ಕಟ್ಟಬೇಕಾಗತ್ತೆ. ಆಮೇಲೆ ಬರೀ ಅಷ್ಟು ಡಿಲಿನಿಯೇಟ್ ಮಾಡಿಬಿಟ್ಟು ಒಂದು BBMP ಬೋರ್ಡ್ ಹಾಕ್ಬಿಟ್ರೆ ಆಗಲ್ಲ. ಆ ಸ್ಥಳದಲ್ಲಿ ಸ್ಕ್ರೀನಿಂಗ್ ಬೇಗ ಬೇಗ ಮಾಡೋದು ಇಂಪಾರ್ಟೆಂಟ್. ಎರಡನೇದು, ಈ ಎರಡನೇ ಅಲೆಗೆ ಈ ನಂಬರ್ R0 ನಂಬರ್, ಬೇಸಿಕ್ ರಿಪ್ರೊಡಕ್ಷನ್ ನಂಬರ್ ಜಾಸ್ತಿ ಆಗುವಷ್ಟರೊಳಗೆ ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ವ್ಯಾಕ್ಸಿನೇಷನ್ ತಗೊಂಡ್ರೂ 62% ಎಫಿಕೆಸಿ, ಅಂದರೆ 100ಕ್ಕೆ 62% ಭಾಗ ಅಥವಾ 10ರಲ್ಲಿ 6 ಜನಕ್ಕೆ ಸೋಂಕು ತಗಲ್ದೇ ಇರ್ಬೋದು. 4 ಜನಕ್ಕೆ ವ್ಯಾಕ್ಸಿನ್ ತೊಗೊಂಡ್ರೂ ಆಗತ್ತೆ. ಅದನ್ನು ಜನಕ್ಕೆ ತಿಳಿಯುವಂಥ ಒಂದು ರೀತಿಲಿ ಸರ್ಕಾರ, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಎಲ್ಲರೂ ಮುಂದಾಗಿ, ವೈದ್ಯರು ಈ ಥರ ಇಂಟರ್ವ್ಯೂಸಲ್ಲಿ ಜನಕ್ಕೆ ಭೀತಿ ಹುಟ್ಟಿಸೋದಕ್ಕೆ ಬದಲು
ಅವ್ರಿಗೆ ಅರಿವು ಮೂಡಿಸೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವಾಗ ಮಾಸ್ಕು ಹಾಕೋತಾರೆ. ಸೊ ಒಂದು ಮಾಸ್ಟರ್ ಪ್ಲ್ಯಾನ್ ಬಿಡುಗಡೆ ಆಗಬೇಕು. ನಾವು ಕರ್ನಾಟಕದಲ್ಲಿ ಹೌ ವಿ ಕ್ಯಾನ್ ಟ್ಯಾಕಲ್ ಇದು ಸೆಕೆಂಡ್ ವೇವ್, ಫುಲ್ ಬ್ಲೋನ್ ವೇವ್ ಆಗದೆ ಇರೋದಕ್ಕೆ ನಾವು ಏನೇನು ಮಾಡ್ಬೋದು ಅನ್ನೋದು ಇವಾಗ ನೀಡ್ ಆಫ್ ದ ಅವರ್. ಇದ್ರ ಬಗ್ಗೆ ಡಾಕ್ಟ್ರೆ ಅಲ್ಲ, ನಾನು ಅವಾಗಲೇ ಹೇಳಿದೆ, ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಜನವರಿನಲ್ಲಿ 1.7 crore ಮಾಸ್ಕ್ ಫೈನಲ್ ಕಲೆಕ್ಟ್ ಮಾಡಿದಂತ ಈ ಊರಲ್ಲಿ ಫೆಬ್ರವರಿಗೆ 30 ಲಕ್ಷಕ್ಕೆ ಇಳಿದೋಯ್ತು ಅಂದ್ರೆ ನೀವು ನಿಮ್ಮ ಸುತ್ತಮುತ್ತ ಎಲ್ಲರೂ ಮಾಸ್ಕ್ ಹಾಕಿರೋರ್ನೇ ನೋಡ್ತಾ ಇದ್ದೀರಾ. ರೋಡ್ ಮೇಲೆ ನೀವು ಓಡಾಡ್ತಿರ್ತೀರಾ, ನೀವು ನೋಡಿದಿರಲ್ಲ ಎಷ್ಟು ಜನ ಮಾಸ್ಕ್ ಹಾಕಿರ್ತಾರೆ, ಹೇಗೆ ಹಾಕಿರ್ತಾರೆ ಅಂತ. ಮಾರ್ಷಲ್ಗಳು ಇಲ್ಲ ಈಗ. ಅದ್ರ ಬಗ್ಗೆ ಒಂದು ವಿಶೇಷವಾದ ಹೇಳಿಕೆ ನೀಡಲೇಬೇಕಾಗತ್ತೆ ಇವತ್ತು. ಹೌದು, ತುಂಬ ಇಂಪಾರ್ಟೆಂಟ್ ಇದು. ಈಗ ಆಸ್ಪತ್ರೆಗೆ ಬರೋರು ವೆಯ್ಟಿಂಗ್ ಏರಿಯಾಲು ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಆದರೆ ಡಾಕ್ಟರ್ ರೂಮ್ ಒಳಗೆ ಬಂದಾಗ ಡಾಕ್ಟ್ರಿಗೆ ನನ್ನ ಮಾತು ಕೇಳಿಸ್ಲಿ ಅಂದ್ಬಿಟ್ಟು ಮಾಸ್ಕ್ ಇಮಿಡಿಯೇಟಾಗಿ ಕೆಳಗೆಳಿತಾರೆ. ಭಾಳ ತಪ್ಪು. ನಾವು ಪ್ರತಿ ಸತಿ ಮಾತಾಡಬೇಕಾದಾಗಲೂ ಮಾಸ್ಕ್ ಇದ್ದರೆ ಮಾತ್ರ ವೈರಸ್ ನಮ್ಮ ಒಳಗಡೆ ಇರೋದು, ಶರೀರದ ಶ್ವಾಸಕೋಶದಲ್ಲಿ ಇರೋದು ಈಚೆ ಬರದೇ ಇರೋದಕ್ಕೆ ಮಾಸ್ಕ್ ತಡೆಯುತ್ತೆ. ಹಾಗೇನೆ ಬೇರೆ ಯಾರೋ ವೈದ್ಯರಲ್ಲೋ ಅಥವಾ ಸಿಬ್ಬಂದಿಲೋ ಯಾರಲ್ಲೋ ಇರೋ ವೈರಸ್ಸು ನಮಗೆ ಬರದೇ ಇರೋಕ್ಕೆ ನಾವು ಮಾಸ್ಕ್ ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅಲ್ಲ, ಅಶೋಕ್ ಚಂದ್ರಗಿ ಅವ್ರಿಗೆ ಆ ಪ್ರಶ್ನೆ ಕೇಳೋಣ. ಅಶೋಕ್ ಚಂದ್ರಗಿ ಅವರೇ ಸ್ವಲ್ಪ ಹೊತ್ತು ಮುಂಚೆ ಸುಧಾಕರ್ ಅವ್ರು ಮಾತಾಡಿದ್ರು. ಸುಧಾಕರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸಚಿವರು ಸುಧಾಕರ್ ಅವ್ರು ಹೇಳ್ತಾ ಇದ್ರು, ಇಲ್ಲ ಎಲ್ಲ ಉದಾಸೀನ ಮಾಡ್ತಿದ್ದಾರೆ ಜನ, ಹಾಗೆ ಹೀಗೆ ಅಂತ. ಮಿನಿಸ್ಟ್ರ್ ಹಿಂದೆ ನಿಂತವ್ರೆ ಮಾಸ್ಕ್ ಹಾಕಿಲ್ಲ. ಆ ವಿಡಿಯೋ ನಮ್ಮಲ್ಲಿ ಓಡಿದೆಯಲ್ಲ. ಈಗ ಮಿನಿಸ್ಟ್ರ್ ಹಿಂದೆ ನಿಂತವ್ರೆ ಉದಾಸೀನ ಮಾಡ್ತಿದ್ದಾರೆ, ಮಿನಿಸ್ಟ್ರ್ ಮುಂದೆ ನಿಂತು ಉದಾಸೀನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಯಾವ ರೀತಿ ಇದೆ? ಮಾರ್ಷಲ್ಗಳು ಇದಾರ ರೋಡ್ ಮೇಲೆ ಈಗ್ಲೂ ತಪಾಸಣೆ ನಡೆಸ್ತಾ ಇದಾರಾ? ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರಾ? ಮಾಸ್ಕ್ ಹಾಕೋದಕ್ಕೆ ಅವರ ಒಂದು ಉಪಸ್ಥಿತಿ ಇತ್ತಲ್ಲ, ಅದಿದೆಯಾ ಇವತ್ತು? ಇಲ್ಲ, ಮಾರ್ಷಲ್ಗಳು ಯಾವಾಗೂ ಇಲ್ಲ, ಇವತ್ತೂ ಇಲ್ಲ. ಯಾಕೆ ಹೋದ ವರ್ಷನೇ ಕೋವಿಡ್ ಭೀತಿ ಇದ್ದಾಗನೇ ಮಾರ್ಷಲ್ಗಳು ಇಲ್ಲ. ಇಲ್ಲಿ ಮಾರ್ಷಲ್ಗಳು ಇಲ್ಲೇ ಇಲ್ಲ. ಅದು ಬೆಂಗಳೂರಲ್ಲಿ ಇರ್ಬೋದು, ನಿಮ್ಮಲ್ಲಿ ಬೆಂಗಳೂರಲ್ಲಿ, ಇಲ್ಲಿ ಮಾತ್ರ ಮಾರ್ಷಲ್ಗಳು ಇಲ್ಲ. ಈಗ ಒಂದೇ ಪರಿಹಾರ ಅಂದರೆ ಮಹಾರಾಷ್ಟ್ರದಿಂದ ಬರುವ ಜನರಿಂದನೇ ಹೆಚ್ಚು ಇಲ್ಲಿ ಅಪಾಯ ಇದೆ. ಅದಕ್ಕೆ ನೆರೆಯ ಮಹಾರಾಷ್ಟ್ರದ ಜಿಲ್ಲಾಧಿಕಾರಿ, ನಮ್ಮ ಜಿಲ್ಲಾಧಿಕಾರಿಗಳು, ಅಲ್ಲಿ ಎಸ್ ಪಿ ಅವರು, ನಮ್ಮ ಎಸ್ ಪಿ ಅವರು, ಅಲ್ಲಿ ಆರೋಗ್ಯಾಧಿಕಾರಿಗಳು, ನಮ್ಮ ಆರೋಗ್ಯ ಒಂದು ಜಂಟಿ ಸಭೆ ಮಾಡಿ ಏನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡ್ರೆ ಮಾತ್ರ ಮಹಾರಾಷ್ಟ್ರದಿಂದ ಬರುವಂಥ ಕೋವಿಡ್ಗಳು ನಿಯಂತ್ರಣ ಆಗ್ತದೆ. ಇಲ್ಲಾದರೆ ಇನ್ನೂ ದಿನಸಿಸ್ತಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಈಗಂತೂ ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಯಾವುದೂ ಅಂತೂ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಂಡಿಲ್ಲ. ಈ ದಿಶೆಯತ್ತ ನೆರೆಯ ರಾಜ್ಯಗಳೊಂದಿಗೆ ನಮ್ಮ ರಾಜ್ಯಗಳು ಸಭೆ ನಡೆಸಿ, ಅದು ರಾಜಕಾರಣಿಗಳು ನಿಮ್ಗೆ ಗೊತ್ತಿದೆ, ರಾಜಕಾರಣಿಗಳು ತಮ್ಮ ವಿಷಯಕ್ಕೆ ಬಂದಾಗ ಯಾವುದೂ ಪಾಲಿಸೋದಿಲ್ಲ. ಅದನ್ನು ನೋಡಿ ಜನ ಅವರಿಗೆ ಪಾಲಿಸೋದಿಲ್ಲ, ನಾವ್ಯಾಕೆ ಪಾಲಿಸ್ಬೇಕು ಅಂತ ಜನ ಅಂತಿದ್ದಾರೆ. ಓಕೆ, ಇಲ್ಲಿಗೆ ಡಾಕ್ಟರ್ ಪ್ರದೀಪ್, ಈಗ ಒಂದು 10 ಜವಾಬ್ದಾರಿಗಳಿದೆ ಅಂದರೆ ಈ 10 ಜವಾಬ್ದಾರಿಗಳಲ್ಲಿ ಸಾರ್ವಜನಿಕರದ್ದು ಎಷ್ಟು, ಗೌರ್ಮೆಂಟ್ದು ಎಷ್ಟು? ಯಾಕಂದರೆ ಇಲ್ಲಿ ಈಕ್ವಲ್ ಪಾರ್ಟ್ನರ್ಶಿಪ್ ಅಂತೂ ಇಲ್ಲ. ದಿಸ್ ಇಸ್ ಅ ಪಾರ್ಟ್ನರ್ಶಿಪ್, ಬಟ್ ಈಕ್ವಲ್ ಅಂತೂ ಇಲ್ಲ. ಸೊ ಜನರ ಜವಾಬ್ದಾರಿ ಹೆಚ್ಚು ಅಂತಾನೆ ಇಲ್ಲಿವರೆಗೂ ನಾವು ಮಾಡಿರೋ ಎಲ್ಲ ಚರ್ಚೆ ಕಾರ್ಯಕ್ರಮಗಳಲ್ಲೂ ಟಾಸ್ಕ್ ಫೋರ್ಸ್ ಸದಸ್ಯರು, ತಜ್ಞರ ಸಮಿತಿ ಸದಸ್ಯರು ಎಲ್ಲರೂ ಒಪಿನಿಯನ್ ಕೊಡೋದು ಹೀಗೇನೆ, ಜನರೇ ಇಂಪಾರ್ಟೆಂಟು, ಅವ್ರ ಜವಾಬ್ದಾರಿನೇ ಪ್ರಮುಖ ಅಂತ. ನಿಖಿಲ್, ನಾವೀಗ ಸದ್ಯಕ್ಕೆ ಹೇಳ್ತಾ ಇದ್ದೀವಲ್ಲ, ದಿಸ್ ಇಸ್ ಅ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ. ಒನ್ಸ್ ಇಟ್ ಇಸ್ ಕನ್ಸಿಡರ್ಡ್ ಎಸ್ ಅ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ, ನಾವು ಎಲ್ಲ ಕಡ್ಡಾಯಗಳು ತರ್ಬೋದು, ಪಾಲಿಸೀಸ್ನ ಇಟ್ಕೊಂಡು ಮಾಡ್ಬೋದು. ಬಟ್ ಅಕಸ್ಮಾತ್ ನಮ್ಮಷ್ಟಿಗೆ ನಾವು ಸಾಮಾನ್ಯ ಜನರು ಆ ತಿಳುವಳಿಕೆ ಇಟ್ಕೊಂಡು ಈ ಪ್ರಾಬ್ಲಮ್ಸ್ನ ನಾವು ಎಷ್ಟಕ್ಕೆ ಮಟ್ಟಿಗೆ ನಮ್ಮಷ್ಟಿಗೆ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು, ಅದನ್ನು ಅವ್ರು ಖುದ್ದಾಗಿ ಬರಬೇಕು. ನಾನು ಅಕಸ್ಮಾತ್ ನಾನು ಪೇಷಂಟ್ ಅಂತ ಅಂದ್ಕೊಂಡ್ರೆ, ನಾನು ಹೊರ ಪ್ರದೇಶದಿಂದ ಬಂದಿದ್ದೀನಿ ಅಂತ ಅನಿಸಿದ್ರೆ, ಐ ನೋ ದಟ್ ಐ ಹ್ಯಾವ್ ಟು ಡೂ ಅ ಟೆಸ್ಟ್, ಮಾಡಿಸ್ಬೇಕು. ನಾನು ಖುದ್ದಾಗಿ ಹೋಗಿ ರಿಪೋರ್ಟ್ ಮಾಡಿ ಮಾಡಿಸ್ಬೇಕು. ನಾನು ಕ್ವಾರಂಟೈನ್ ಆಗಬೇಕು, ಹೊರ ದೇಶದಿಂದ ಬಂದಿದ್ದೀನಿ ಅಂತ ಹೇಳಿದ ಮೇಲೆ ಕ್ವಾರಂಟೈನ್ ಮಾಡಬೇಕು. ಬೇರೆಯವರು ಕಡ್ಡಾಯ ಮಾಡ್ತಾರೋ ಇಲ್ಲೋ ನಾನು ಮಾಡಬೇಕು. ಮಾಡಿದ್ರೆ ಯಾರಿಗೆ ಲಾಭ? ನನಗೆ ಲಾಭ, ನನ್ನ ಮನೆಯವ್ರಿಗೆ ಲಾಭ, ನಮ್ಮ ಸಮಾಜಕ್ಕೆ ಲಾಭ. ಕರೆಕ್ಟ್. ಸೊ ಅಕಸ್ಮಾತ್ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದನ್ನು ಪ್ರಮುಖವಾಗಿ ಪ್ರಯಾರಿಟಿ ಕೊಟ್ಟರೆ ಈ ಒಂದು ಪ್ರಾಬ್ಲಮ್ನ ನಾವು ಬಹಳಷ್ಟು ಅದನ್ನು ಕಂಟ್ರೋಲಿಗೆ ಬರ್ಬೋದು. ಎಲ್ಲ ನಾವು ಸರ್ಕಾರದ ಮೇಲೆ ವಹಿಸ್ಬೋದು, ಸರ್ಕಾರ ಕೆಲಸ ಮಾಡುತ್ತೆ ಮಾಡಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೋದು. ಬಟ್ ಈ ಒಂದು ಮಾಮೂಲಿ ಕೆಲಸ ಮಾಡೋದಕ್ಕೆ ಸರ್ಕಾರ ಅವಶ್ಯಕತೆ ಇಲ್ಲ.
ನಮ್ಮ ಸ್ವಂತ ಜವಾಬ್ದಾರಿ ಇರಬೇಕು. ನಮ್ಮ ಸ್ವಂತ ಜವಾಬ್ದಾರಿ ಇದ್ದು ನಮ್ಮಷ್ಟಿಗೆ ನಾವೇ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಿದ್ರೆ ಇದನ್ನ ನಾವು ಸಮಾಜಕ್ಕೆ ಇಟ್ ಇಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಅವರ್ ಸೊಸೈಟಿ. ಏನ್ ಗೊತ್ತಾ, ನಮಗೆ ಪಾಲನೆಗೆ ಪರಿಣಾಮದ ಭಯ ಇರಬೇಕು. ಕರೆಕ್ಟ್. ಉಮೇಶ್ ಸರ್, ಅಶೋಕ್ ಅವ್ರು ಹೇಳಿದ್ರು ಅವಾಗಲೇ, ಮಾರ್ಷಲ್ಗಳನ್ನ ಹಾಕಿದ್ವಿ, ಬಟ್ ಮಾರ್ಷಲ್ಗೆ ಹೊಡಿಯಕ್ಕೆ ಹೋಗ್ತಾರೆ, ಮಾರ್ಷಲ್ಗೆ ಬೈತಾರೆ, ಮಾರ್ಷಲ್ ಜೊತೆ ಜಗಳಕ್ಕೆ ನಿಲ್ತಾರೆ. ಈಗ ತೆಗೆದೆ ಹಿಂಗೆ ಹಾಕೊಂಡಿದ್ದೆ ಅಂತಾರೆ, ಕತ್ತಿಗೆ ಹಾಕೊಂಡು ಓಡಾಡ್ತಿರ್ತಾರೆ. ಮಾಸ್ಕ್ ಅದು ನೆಕ್ಲೆಸ್ ಅಲ್ಲ ಅಲ್ವಾ, ಮಗಕ್ಕೆ ಹಾಕೋಬೇಕು ಮಾಸ್ಕನ್ನ. ನಾವಿಲ್ಲಿ ದೂರ ಕೂತಿದ್ದೀವಿ, ನಡೆಯುತ್ತೆ, ಡಿಸ್ಟೆನ್ಸಲ್ಲಿ ಇದ್ದೀವಿ. ಇಲ್ಲ ಅಂದ್ರೆ ನಾವು ಒಂದು ಯಾವುದೇ ಜನ ಇರೋಂಥ ಜಾಗ ಹೋದ್ರೆ ಮಾಸ್ಕ್ ಮಗಕ್ಕೆ ಹಾಕೋಬೇಕು, ಕತ್ತಿಗಲ್ಲ. ಈಗ ನಿಮ್ಮ ಪ್ರಕಾರ ಅನುಷ್ಠಾನದಲ್ಲಿ ಒಂದು ಪ್ರಾಬಲ್ಯತೆ ಇರಬೇಕು, ಅದು ಎಫೆಕ್ಟಿವ್ ಆಗಿ ಆಗಬೇಕು ಅಂದರೆ ಈ ಮಾರ್ಷಲ್ಗಳಿಗೂ ಕೂಡ FIR ಹಾಕೋ ಒಂದು ಅಧಿಕಾರ ಕೊಡಬೇಕಾ ಬೇಡವಾ? ಸರ್, ಅದು ಮಾರ್ಷಲ್ಗಳಿಗೆ ಅಷ್ಟು ಬೇಗನೆ ಅವ್ರಿಗೆ ಅಧಿಕಾರ ಅಷ್ಟು ಸುಲಭಕ್ಕೆ ಸಿಗಲ್ಲ ಸರ್. ಯಾಕೆ ಅಂತಂದರೆ ಅವರು ದೇ ಆರ್ ನಾಟ್ ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಹೌದು, ಸ್ಟೇಟ್ ಗೌರ್ಮೆಂಟ್ ನಮ್ಮಲ್ಲಿರಬೇಕು ಮತ್ತು ನಮ್ಮ ಒಳ ವ್ಯಾಪ್ತಿಗೆ ಬರಬೇಕು. ಆ ಕಾರಣಕ್ಕೋಸ್ಕರನೇ ಅವ್ರಿಗೆ ಒಂದು ಎಕ್ಸಿಕ್ಯೂಟಿವ್ ಪವರ್ಸ್ ಕೊಡ್ಬೋದೇ ಹೊರತು ಸಪೋರ್ಟ್ ಮಾಡಿ ನೀವು ಹಣ ವಸೂಲಾತಿಗೆ ನೀವು ಮಾಡಿ ದಂಡ ಹಾಕಿ ಅಂತ ಅಂದ್ಬಿಟ್ಟು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ಸ್ನ ಅವರಿಗೆ ಕೊಡ್ಬೋದೇ ಹೊರತು ಬೇರೆ ಇನ್ಯಾವುದು ಬೇರೆ ಕೊಡೋಕ್ಕಾಗೋದಿಲ್ಲ. ಅವ್ನು ಹಿಡಿದು ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಇರೋ ಮಾತು ಹೇಳ್ಬೇಕು, ಮಾರ್ಷಲ್ಗಳು ಬೆಂಗಳೂರಲ್ಲಂತೂ ಪಾಪ ಅಶೋಕ್ ಚಂದ್ರಗೆ ಅವ್ರು ಹೇಳಿದ್ರು ಬೆಳಗಾಂನಲ್ಲಿ ಇಲ್ಲವೇ ಇಲ್ಲ ಅಂತ. ಇಲ್ಲಿ ಬೆಂಗಳೂರಲ್ಲಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡೋದು. ಜನ ಭಯ ಬೀಳೋರು ರೋಡ್ ಮೇಲೆ ಹೋದಾಗ, ಎಂಥವ್ರೇ ಆಗ್ಲಿ ಭಯ ಬೀಳೋರು. ಯಾಕಂದ್ರೆ ಅವ್ರು ಯಾರಿಗೂ ಬಿಟ್ಟಿಲ್ಲ. ದೊಡ್ಡ ಗಾಡಿ ಆಗ್ಲಿ ಚಿಕ್ಕ ಗಾಡಿ ಆಗ್ಲಿ ಯಾರ್ಯಾರು ಆಗಿರ್ಲಿ ಅವ್ರೆಲ್ಲರೂ ಹಿಡಿದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ಇನ್ನು ಮುಂದೆ ಅದೇ ಆಗುತ್ತಾ ಅಂತ. ಅದೇ ಟೋಟಲ್ ಲಾಕ್ಡೌನ್ ಇತ್ತಲ್ಲ ಸರ್, ಈಗ ನಾವು ಆಗಲೇ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ ಏನೇನು ಅಂತ. ಏನು ಕಷ್ಟ ಇದೆ, ಯಾಕೆ ಸತ್ತೋಗ್ತಾರೆ, ಬಾಡಿಗಳು ಕೊಡಲ್ರು, ಕ್ರಿಮೇಷನ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಹೋಗಿ ಫೈನಲ್ ರಿಚುವಲ್ಸ್ಗೆ ಅಟೆಂಡ್ ಆಗೋಕ್ಕಾಗೋದಿಲ್ಲ, ಬರೀ ಫ್ಯಾಮಿಲಿಯವ್ರನ್ನೂ ಒಳಗೆ ಬಿಡೋಕ್ಕಾಗೋದಿಲ್ಲ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಾಗ ಅಂದರೆ ಈಗ ಪರಿಸ್ಥಿತಿ ಆಗಿದೆ ಅಂದರೆ ಎಲ್ಲ ಕ್ಲಿನಿಕ್ಗಳು ಎಲ್ಲ ಥರವಾದಂಥ ಹೆಲ್ತ್ದೆಲ್ಲ ಓಪನ್ ಆಗಿದೆ. ನನಗೆ ಜ್ವರ ಬರ್ತೀನಿ, ಹೋಗ್ತೀನಿ, ಅವನು ಏನೋ ಸರ್ ಟ್ಯಾಬ್ಲೆಟ್ ಕೊಡಿ, ಅದು ಕೊಡಿ ಅಂದರೆ. ಮೊದಲು ಅವಾಗೇನಾಗಿತ್ತು ಅಂದರೆ ಬರೀ ಫೀವರ್ ಕ್ಲಿನಿಕ್ಗಳು ಮಾತ್ರ, ಅಂದರೆ ಕ್ರಮಬದ್ಧವಾಗಿದ್ದು. ಅವಾಗೇನಾಗ್ತಿತ್ತು, ಚಾನಲೈಸ್ ಆಗ್ಬಿಡ್ತಾ ಇತ್ತು. ಅಲ್ಲಿಗೆ ಹೋಗ್ಬೇಕು ಅಂದಾಗ ಅಲ್ಲಿ ಲಾಕ್ ಆಗೋರು, ಅಲ್ಲೋಗಿ ಟೆಸ್ಟ್ ಮಾಡಿಸ್ಕೊಂಡೇ ಕೊರೋನಾ ಅಂತ ಇದ್ರು. ಬಟ್ ಈಗ ಏನಾಗಿದೆ ಅಂತಂದರೆ ಆ ಥರದ್ದು ಇಲ್ವಲ್ಲ. ಈಗ ಪೂರ್ಣ ಪ್ರಮಾಣದಲ್ಲಿ ಆ ಥರ ಮೊದಲು ಯಾರೂ ಟೆಸ್ಟ್ ಮಾಡ್ತಾ ಇರಲಿಲ್ಲ. ಯಾವುದೇ ಒಂದು ನರ್ಸಿಂಗ್ ಹೋಮ್ ಹೋದ್ರೆ ಹೋಗ್ತಾ ಇರಿ ನೀವು, ಅಲ್ಲಿಗೆ ಹೋಗಬೇಕು ಅನ್ನೋರು. ಅಂದರೆ ನಮ್ಮಲ್ಲಿ ಭಯ ಬರಬೇಕೀಗ. ಯಾಕೆಂದರೆ ಬರ್ತಾ ಇದೆ, ಅಕ್ಕಪಕ್ಕ ಸ್ಟೇಟ್ಗಳಲ್ಲಿ ಇಷ್ಟೊಂದು ಬರ್ತಾ ಇದೆ ಅಂತಾದರೆ ಅಲ್ಲಿ ಲೆಕ್ಕ ಚೆಕಿಂಗ್ ಎಲ್ಲ ಸಾಧ್ಯತೆ ಇದೆ. ಅಂದರೆ ಆಗಿದ್ದು ಎಲ್ಲಿ ಇದರ ಒಂದು ಪರಮಾವಧಿ ನಾವು ನೋಡಿದ್ದು ಚೀನಾನಲ್ಲಿ ಏನಾಯ್ತು ನಮಗೆ ಅವ್ರು ಹೇಳೋದು ಇಲ್ಲ, ನಮಗೆ ಗೊತ್ತು ಆಗಲ್ಲ. ಹೌದೌದು. ಆಮೇಲೆ ಇಟಲಿನಲ್ಲಿ ಆದಾಗ ನಿಜವಾಗ್ಲೂ ಇಡೀ ಜಗತ್ತು ಗೊತ್ತಾಗಿದ್ದು ಹಿಂಗ ಆಗ್ತಾ ಇದೆ. ಹೌದು. ಆಮೇಲೆ ಆಗಿದ್ದು ಲಾಸ್ಟ್ ಟೈಮು ನಾವು ಅನುಭವಿಸಿದ್ವಲ್ಲ, ಅವಾಗ ಕೆಲವಷ್ಟು ನಾವೆಲ್ಲ ಮಾತಾಡ್ಕೋಬೇಕಾದಾಗ ಏನು ಯಾವ ರಸ್ತೆಯಲ್ಲೇ ಬಿದ್ದುಬಿಟ್ಟು ಸತ್ತೋಗ್ಬಿಡ್ಲೇ ಇಲ್ವಲ್ಲ, ಏನು ಯಾರಿಗೂ ಕಾಣಿಸಿ, ಎಲ್ಲೋ ಯಾರೋ ಮುದುಕರು ಮೋಟ್ರು ಕಾಯಿಲೆ ಗೀಲೆ ಆಸ್ಮಾ ಗಿಸ್ತಾ ಬಂದಿವರು ಸತ್ತೋಗ್ಬಿಟ್ಟಾರ್ರಿ. ಈ ಒಂದು ಲೆಕ್ಕದಲ್ಲಿ ತಗೊಳ್ತಕ್ಕಂಥ ವ್ಯಾಪ್ತಿನಲ್ಲಿ ಹೋಗ್ತಾರೆ. ಬಟ್ ಇದು ಯಾವ ಮಟ್ಟದ ಪರಿಣಾಮ ಹೋಗುತ್ತೆ, ಇದು ಎಷ್ಟಿಗೆ ಕಷ್ಟ ಆಗ್ತದೆ ಅನ್ನುವಂಥದ್ದು. ಯಾಕೆಂದರೆ ಅನುಭವಿಸಿಗೆ ಬಂದಿರ್ತಾರೆ ನಮ್ಮವರೆಲ್ಲ ತುಂಬ ಜನ, ಎಷ್ಟು ಕಷ್ಟ ಆಗಿದೆ ಅವ್ರಿಗೆಲ್ಲ ಅಂತ. ಒಂದು ಸಾರಿ ಅವನು ಇದಕ್ಕೆ ವೆಂಟಿಲೇಟರ್ಗೆ ಹೋದರೆ ವಾಪಸ್ ಬಂದವರೇ ಇಲ್ಲ, ಭಾಳ ಕಮ್ಮಿ ಜನ. ಆ ಕಾರಣಕ್ಕೆ ಇಲ್ಲಿ ಆಸ್ಮೆಟಿಕ್ ಜಾಸ್ತಿ ಇರೋದ್ರಿಂದ ಬೆಂಗಳೂರು ಸಿಟಿನಲ್ಲಿ, ಮತ್ತು ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ಭಾಳ ಅತ್ಯಂತ ವಿಶೇಷವಾಗಿ ಸರ್ ಈಗಿನ ರೇಟ್ ನಾವು ಹೋಗ್ತೀವಲ್ಲ, ಯಾರು ಇವಾಗ ಹಾಕೊಳ್ತಾ ಇದ್ದಾರಲ್ಲ ಮಾಸ್ಕ್ನ, ಈಗ ಡಾಕ್ಟ್ರುಗಳು ಹೇಳ್ತಾರೆ ಅಲರ್ಜಿಗಳಿಗೆ ನಮ್ಗೆ ಈಗ ಯಾರು ಬರ್ತಾನೆ ಇಲ್ಲ ಇವಾಗ ಜನ ಹಾಸ್ಪಿಟ್ಲ್ಗಳಿಗೆ ಅಂತ. ಮೊದಲು ಕಣ್ಣು ಭಾಳ ಬಾಯಿ ಇದೆ ಅಲರ್ಜಿ, ಮೂಗು ಸಿಕ್ಕಾಪಟ್ಟೆ ಅಲರ್ಜಿಗಳು ಬರ್ತಿತ್ತಂತೆ. ಇವಾಗ ಯಾಕೆ ಕಮ್ಮಿ ಆಯ್ತದು? ಮಾಸ್ಕ್ ಹಾಕೋದ್ರಿಂದ. ಅದರಿಂದ ಈ ಒಂದು ಇದಕ್ಕೋಸ್ಕರನೇ ಟೋಟಲಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ನಾವು ಹಾಕೊಂಡ್ರೆ ಅಟ್ಲೀಸ್ಟು ಸರ್ಕಾರದ ಪಾಲಿದೆ. ಅಂದರೆ ನಾವು ದೊಣ್ಣೆ ತಗೊಂಡು ರೈಫಲ್ ಇಟ್ಕೊಂಡು AK-47 ಇಟ್ಕೊಂಡು ಅದು ಬೇರೆ ಒಂದು ಮಾಡೋಣ. ಬಟ್ ನಮ್ಮ ಜವಾಬ್ದಾರಿ ಭಾಳ ಅತ್ಯಂತ ಜಾಸ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ರೆಸ್ಟ್ರಿಕ್ಟ್ ಮಾಡಬೇಕು, ಸರಿಯಾದಂಥ ಸ್ಟ್ರಿಂಜೆಂಟ್ ಆಗಿ ಕೆಲಸ ಮಾಡ್ಬೇಕು ಸರ್. ಈಗ ಮುಂದಿನ ಭಾಗದಲ್ಲಿ ನಾವು ಬೆಂಗಳೂರಿನಲ್ಲಿ ಎಷ್ಟು ಕಂಟೈನ್ಮೆಂಟ್ ಝೋನ್ ಇದೆ, ಕಂಟೈನ್ಮೆಂಟ್ ಝೋನ್ ಆಗೋದಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರಬೇಕು, ಅಪಾರ್ಟ್ಮೆಂಟು, ನರ್ಸಿಂಗ್ ಕಾಲೇಜ್ಗಳು, ಇಲ್ಲಿವರೆಗೂ ಪ್ರಮುಖವಾಗಿ ಕಾಣ್ ಬರ್ತಿರುವಂಥ ಕೊರೋನಾ ತಾಣಗಳು